ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿದ್ದು ರಾಜ್ಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿಬಿಟ್ಟಿದೆ. ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ಸರ್ಕಾರ ಎಡವಟ್ಟು, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಾರದೊಳಗೆ ಗೊಂದಲವನ್ನು ಸರಿಪಡಿಸಿ ಜನರಿಗೆ ವಾಸ್ತವವನ್ನು ತಿಳಿಸಿ. ನಿನ್ನೆ ಸಚಿವರ ಜೊತೆಗಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ವಿವಾದ ಪರಿಹಾರ, ಬಿಜೆಪಿ ಆರೋಪಗಳಿಗೆ ತಕ್ಕ ಉತ್ತರ ಕೊಡುವಂತೆ ತಾಕೀತನ್ನ ಮಾಡಿದ್ದಾರೆ. ಸಚಿವ ಮುನಿಯಪ್ಪ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಹೇಳಿಕೆಗಳ ಮೂಲಕ ಸ್ಪಷ್ಟನೆ ಕೊಡುವ, ವಿವಾದಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರದ ಸಚಿವರುಗಳು ಮಾಡ್ತಾ ಇದ್ದಾರೆ. ಆದರೂ ಕೂಡ ಬಿಪಿ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ಇನ್ನೇ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಹಿರಿಯ ಸಚಿವರ ಜೊತೆಗೆ ಸಭೆ ಆಗಿದೆ. ಈ ಸಭೆಯಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಜನರಲ್ಲಿ ಗೊಂದಲ ಆಗುವಂತಹ ಕೆಲಸ ಆಗ್ತಾ ಇದೆ, ಅದನ್ನ ಕ್ಲಾರಿಫೈ ಮಾಡಿ ಅನ್ನುವಂತಹ ಸಂದೇಶವನ್ನ, ಮೆಸೇಜ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ. ಯಾರು ಅನ್ನಭಾಗ್ಯ ಕೊಟ್ಟವರು? ಯಾವಲ್ಲ ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? ಬೇರೆ ಜೆಡಿಎಸ್ ನವ್ರು ಮಾಡಿದ್ರ? ನಾನ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು. ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ಒಳನರಸೀಪುರದಲ್ಲೂ 92-93% ಬಿಪಿಎಲ್ ಅಂತ ಇದೆ. ನಮ್ಮದೇ ಕ್ಷೇತ್ರಗಳು ತಗೊಳ್ಳೋಣ, ಬೇರೆ ಕ್ಷೇತ್ರ ಬೇಡ. ಅದನ್ನ ಒಂದ್ಸತಿ ರಿವ್ಯೂ ಮಾಡಬೇಕಲ್ಲ, ನಿಜವಾಗ್ಲೂ ಅರ್ಹ ಇಲ್ವಾ, ಏನು ಎತ್ತ, ಅದನ್ನ ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವು ರದ್ದಾಗಿದೆ. ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ರು ಜನ ಎಲ್ಲ, ಯಾರು ಅನ್ನನ್ನು ಕಿತ್ಕೋತಾ ಇಲ್ಲ. ಎಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿಲ್ಲ. ಈ ಸರ್ಕಾರ ಬಂದ ಮೇಲೆ ಎಪಿಎಲ್ ಕಾರ್ಡ್ಗೆ ಕೊಡ್ತಾ ಇಲ್ಲ. ಮೊದಲು 3-4-5 ತಿಂಗಳು OMSS ಸ್ಕೀಮ್ ಅಲ್ಲಿ ಅಕ್ಕಿ ಪರ್ಚೇಸ್ ಮಾಡಿ ಒಬ್ಬ ವ್ಯಕ್ತಿಗೆ ಕೆಜಿ ಅಕ್ಕಿ 15 ರೂಪಾಯಿ ದರದಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ವಿ. ಆ ಸ್ಕೀಮು 4-5 ತಿಂಗಳು ನಮ್ಮ ಸರ್ಕಾರ ಬಂದ ಮೇಲೆ ನಡೆತು. ಅದಾದ ಮೇಲೆ ಈ ಯೋಜನೆಯನ್ನ ನಾವು ಈ ಎಪಿಎಲ್ ಕಾರ್ಡ್ ಅನ್ನ ಕೊಡೋದನ್ನ ನಿಲ್ಲಿಸಿದ್ದೇವೆ. BPL ಕಾರ್ಡ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು, ಯಾರು ಅನರ್ಹರಾಗಿದ್ದಾರೆ ಅವ್ರನ್ನ ತೆಗಿಬೇಕು. ಆ ಒಂದು ಪ್ರೊಸೀಜರ್ ಪ್ರಕಾರ ಅವರು ಸರ್ಕಾರ ನಮ್ಮ ಇಲಾಖೆ ಮಾಡಿ, ನಾನು ಆಹಾರ ಸಚಿವನಾಗಿದ್ದೆ. ನನ್ನ ಕಾಲದಲ್ಲಿ ಸುಮಾರು 20 ಲಕ್ಷ ಹೆಚ್ಚು ಕಡಿಮೆ ಕಾರ್ಡ್ಗಳನ್ನು ನಾನು ರದ್ದು ಮಾಡಿದ್ದೆ. ಮೂಡ, ವಾಲ್ಮೀಕಿ ಸೇರಿದಂತೆ ವಕ್ಫ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಅದು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಅದರ ಸಂದರ್ಭದಲ್ಲಿ ಈಗ ಚಳಿಗಾಲದ ಅಧಿವೇಶನ ಬರ್ತಾ ಇದೆ. ಹಾಗಾಗಿ ಈ ರೇಷನ್ ಕಾರ್ಡ್ ಪರಿಷ್ಕರಣೆಯ ವಿಚಾರ ವಿಪಕ್ಷಗಳಿಗೆ ಅಸ್ತ್ರ ಆಗೋದು ಬೇಡ, ಆದಷ್ಟು ಬೇಗ ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆಯ ಮಹತ್ವದ ಸಭೆಯಲ್ಲಿ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ ಆಹಾರ ಸಚಿವರಿಗೆ. ಆಹಾರ ಸಚಿವರು ಕೂಡ ಈ ಗೊಂದಲಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.